ಸ್ನೇಹಿತರೆ, ಮೊಬೈಲ್ನಲ್ಲಿ ನಿಮ್ಮ KJIDಗೆ ಆ್ಯಡ್ ಆಗಿರ್ತಕ್ಕಂತಹ 2018ರಿಂದ 2020ರವರೆಗೆ ಏನು 1,000 ರೂಪಾಯಿಗಳಿಗೆ 20 ರೂಪಾಯಿನಂತೆ ಬೋನಸನ್ನು ಆ್ಯಡ್ ಮಾಡಿರ್ತಾರೆ. ಅದು ಆ್ಯಡ್ ಆಗಿದೆಯಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು, ಅಥವಾ ಇಲ್ಲಿವರೆಗೆ ಆ್ಯಡ್ ಆಗಿರ್ತಕ್ಕಂಥ ಒಟ್ಟು ಬೋನಸನ್ನು ನೋಡ್ತಕ್ಕಂಥ ವಿಧಾನವನ್ನು ನಾವು ನೋಡೋಣ. ಮೊದಲನೇದಾಗಿ ನಿಮ್ಮ ಮೊಬೈಲ್ನಲ್ಲಿ ಇರತಕ್ಕಂತಹ ಯಾವುದಾದ್ರೂ ಬ್ರೌಸರನ್ನು ಓಪನ್ ಮಾಡಿ, ಆ ಬ್ರೌಸರ್ನಲ್ಲಿ KJID ಆನ್ಲೈನ್ ಅಂತೇಳಿ ಟೈಪ್ ಮಾಡಿ ಎಂಟರ್ ಕೊಡಿ. ಬರ್ತಕ್ಕಂಥ ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ಕರ್ನಾಟಕ ಸರ್ಕಾರ KJID ಲಾಗಿನ್ ಅಂತ ಇರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ನಮಗೆ KJID ಲಾಗಿನ್ನ ಪೇಜ್ ಕಾಣಿಸುತ್ತೆ. ಇದರಲ್ಲಿ 3 ಥರದ ಲಾಗಿನ್ಗಳಿರುತ್ತೆ: ಏಜೆನ್ಸಿ ಲಾಗಿನ್, KJID ಲಾಗಿನ್ ಮತ್ತು ಹೊಸ ವಿಮಾದಾರರ ಲಾಗಿನ್ ಅಂತ ಹೇಳಿ. ನಮಗೆ KJID ಲಾಗಿನ್ ಅಂತೇಳಿ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ, ಅದಿರಬೇಕು. ಅದಿದ್ರಲ್ಲಿ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ. ಏಜೆನ್ಸಿ ಲಾಗಿನ್ ಬೇರೆ, ಹೊಸ ವಿಮಾದಾರರ ಲಾಗಿನ್ ಹೊಸ ಪಾಲಿಸಿಯನ್ನು ಮಾಡಿಸಿದಂಥ ಸಂದರ್ಭದಲ್ಲಿ ಲಾಗಿನ್ ಆಗಲಿಕ್ಕೆ ಬಳಸ್ತಕ್ಕಂಥದ್ದು. ಏಜೆನ್ಸಿ ಲಾಗಿನ್ ಅಂದರೆ KJID ಅವ್ರು ಬಳಸ್ತಕ್ಕಂಥದ್ದು. ಈಗ KJID ಸಂಖ್ಯೆಯನ್ನು ನಮೂದಿಸಬೇಕು. ಮೊಬೈಲ್ ಸಂಖ್ಯೆ ಅಂತಕ್ಕಂಥ ಕಾಲಮ್ನಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನಿಮ್ಮ KJID ಬಾಂಡ್ಗಳಿಗೆ ಲಿಂಕ್ ಆದಂತಹ ಮೊಬೈಲ್ನ ಸಂಖ್ಯೆಯನ್ನು ಮೊದಲ 2 ಅಂಕಿ ಮತ್ತು ಕೊನೆಯ 2 ಅಂಕಿಗಳನ್ನು ತೋರಿಸುತ್ತೆ. ಅದಾದ ನಂತರ ನೀವು ಅದರ ಕೆಳಭಾಗದಲ್ಲಿ ಕಾಣ್ತಕ್ಕಂಥ ಅಥೆಂಟಿಕೇಟ್ ಅಂತಕ್ಕಂಥ ಬಟನನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಮಗೆ ಎಂಟರ್ OTP ಅಂತ ಇದೆ. ನಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಈಗ OTP ಬಂದಿದೆ, ಎಂಟರ್ ಮಾಡೋಣ. ಈಗ ನಮಗೆ ಕ್ಯಾಪ್ಚಾ ಎಂಟರ್ ಮಾಡೋದಕ್ಕೆ ಕ್ಯಾಪ್ಚಾ ಸರಿಯಾಗಿ ಕಾಣಿಸ್ತಾ ಇಲ್ಲ. ಈ ಸಮಸ್ಯೆಗೆ ನಾವು ಕ್ರೋಮ್ನ ಬಲಭಾಗದ ಮೇಲ್ತುದಿಯಲ್ಲಿರ್ತಕ್ಕಂತಹ 3 ಡಾಟ್ಗಳೇನಿರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂತರ ನಾವು ಡೆಸ್ಕ್ಟಾಪ್ ಸೈಟನ್ನು ಆಫ್ ಮಾಡಬೇಕಾಗುತ್ತೆ. ಆಗ ನಾವು ಮೊಬೈಲ್ ಸೈಟಿಗೆ ಬರ್ತೀವಿ. ಈ ಮೊಬೈಲ್ ಸೈಟ್ನಲ್ಲಿ ಪುನಃ ನಾವು KJID ನಂಬರನ್ನು ಎಂಟರ್ ಮಾಡಬೇಕು ಮತ್ತು ಅದರ ಕೆಳಭಾಗದಲ್ಲಿ ಕಾಣ್ತಕ್ಕಂತಹ ಅಥೆಂಟಿಕೇಟ್ ಅಂತಕ್ಕಂತಹ ಆಯ್ಕೆಯನ್ನು ನೀವು ಸೆಲೆಕ್ಟ್ ಮಾಡಿ. ಈಗ ನಮಗೆ ಕ್ಯಾಪ್ಚಾ ಸಂಪೂರ್ಣವಾಗಿ ಕಾಣಿಸ್ತಾ ಇದೆ ಮತ್ತು ಬರ್ತಕ್ಕಂತಹ OTPಯನ್ನು ಇಲ್ಲಿ ಎಂಟರ್ ಮಾಡಿ. OTP ಕಾಲಮ್ನಲ್ಲಿ ಹಾಗೂ ಕ್ಯಾಪ್ಚಾ ಕಾಲಮ್ನಲ್ಲಿ ಕ್ಯಾಪ್ಚಾವನ್ನು ಯಥಾ ಪ್ರಕಾರ ಯಾವ ರೀತಿ ಇದೆ ಆ ರೀತಿಯಾಗಿ ನೀವು ಎಂಟರ್ ಮಾಡಿ. ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ನಂತರ ಸ್ಕ್ರೋಲ್ ಡೌನ್ ಮಾಡಿ, ಅಲ್ಲಿ ಲಾಗಿನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು ನಮ್ಮ ಲಾಗಿನ್ ಪೇಜ್ನಲ್ಲಿದ್ದೇವೆ. KJID ನಂಬರನ್ನು ಬಳಸಿ ಯಾವ ನೌಕರರು ಲಾಗಿನ್ ಆಗಿರ್ತಾರೆ ಅವರ ಹೆಸರನ್ನು ಬಲಭಾಗದ ಮೇಲ್ತುದಿಯಲ್ಲಿ ತೋರಿಸಲಾಗುತ್ತೆ. ಈಗ ನಾವು ಮೊಬೈಲ್ ಸೈಟಲ್ಲಿದ್ದೀವಿ. ನಮಗೆ ಪುನಃ ವೆಬ್ಸೈಟ್ ಲ್ಯಾಪ್ಟಾಪ್ ಥರ ಅಥವಾ ಡೆಸ್ಕ್ಟಾಪ್ ಥರ ಬೇಕಾಗುತ್ತೆ. ಹಾಗಾಗಿ ಮತ್ತೆ ಕ್ರೋಮ್ನ 3 ಚುಕ್ಕಿಗಳೇನಿದೆ ಬಲಭಾಗದಲ್ಲಿ ಅದನ್ನು ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಮಗೆ ಡೆಸ್ಕ್ಟಾಪ್ ಸೈಟ್ ಓಪನ್ ಆಗಿದೆ. ಇದರಲ್ಲಿ ನಮಗೆ ಎಡ ಮೇಲ್ತುದಿಯಲ್ಲಿ 3 ಅಡ್ಡಗೆರೆಗಳು ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಬರ್ತಕ್ಕಂಥ ಆಯ್ಕೆಗಳಲ್ಲಿ 3ನೇ ಆಯ್ಕೆ ಮೈ ಇನ್ಶೂರೆನ್ಸ್ ಡೀಟೇಲ್ಸ್ ಅಂತ ಇದೆ. ಆ ಮೈ ಇನ್ಶೂರೆನ್ಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆ ನೌಕರನ ಎಲ್ಲ KJID ಬಾಂಡ್ಗಳು ಮತ್ತು ಅವುಗಳ ಸಂಪೂರ್ಣ ವಿವರಗಳು ಗೋಚರಿಸುತ್ತೆ. ಇದರಲ್ಲಿ ಅವರ ಬಾಂಡ್ಗಳೆಷ್ಟಿದೆ, ಒಟ್ಟು ವಿಮಾ ಮೊತ್ತ ಎಷ್ಟಿದೆ. ಪೇಜನ್ನು ಎಡಭಾಗಕ್ಕೆ ಚಲಿಸಿದರೆ ಪ್ರೀಮಿಯಂ ಮೊತ್ತ ಕಾಣಿಸುತ್ತೆ. ಅದರ ಕೆಳಭಾಗದಲ್ಲಿ ನಮಗೆ ಒಟ್ಟು ಸಂಚಿತ ಲಾಭಾಂಶ ಮಾರ್ಚ್ 2020ರವರೆಗೆ ಅಂತ ಇದೆ. ಹೀಗೆ ಒಂದು ವಾರದ ಹಿಂದೆ ಇದು 2018ವರೆಗೆ ಮಾತ್ರ ಇತ್ತು. ಈಗ 2020ರವರೆಗೆ ಇದು ಅಪ್ಡೇಟ್ ಆಗಿದೆ, ಅಂದರೆ ಲಾಭಾಂಶವನ್ನು ಆ್ಯಡ್ ಮಾಡಲಾಗಿದೆ ಅಂತಾರೆ ಅರ್ಥ. ಈ ರೀತಿಯಾಗಿ ನಾವು ಲಾಭಾಂಶ ಎಷ್ಟು ಬಂದಿದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಜೊತೆಗೆ ಕೆಳಭಾಗದಲ್ಲಿ ಪಾಲಿಸಿಗಳ ವಿವರ ಏನಿದೆ, ಈ ಪಾಲಿಸಿಗಳ ವಿವರದಲ್ಲಿ ಪಾಲಿಸಿ ಸಂಖ್ಯೆಗಳು ಬ್ಲೂ ಕಲರ್ಲಿ ಹೈಲೈಟ್ ಆಗಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಆ ಪಾಲಿಸಿಯ ಸಂಪೂರ್ಣ ವಿವರಗಳು, ಯಾವ ತಿಂಗಳಿನಿಂದ ಅದು ಕಟಾವಣೆ ಆಗಿದೆ,
ಆ ತಿಂಗಳಲ್ಲಿ ಕಟಾವಣೆ ಮಾಡಬೇಕಾದಂಥ ಮೊತ್ತ ಎಷ್ಟು, ಎಷ್ಟು ಕಟಾವಣೆ ಆಗಿದೆ, ಎಷ್ಟು ವ್ಯತ್ಯಾಸ ಇದೆ ಮುಂತಾದ ವಿವರಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ ಪ್ರತಿ ಇಯರ್ದು ಮಾಹಿತಿ ಕಾಣಿಸುತ್ತೆ. ಎಲ್ಲಿವರೆಗೆ ನಮಗೆ ಈ ಕೊನೆಯ ಸ್ಯಾಲ್ರಿ ಎಲ್ಲಿವರೆಗೆ ಆಗಿತ್ತು ಅಲ್ಲಿವರೆಗೆ ಕೂಡ ನಾವು ಪಾಲಿಸಿಯ ಎಕ್ಸ್ಟ್ರಾಕ್ಟನ್ನು ನಾವಿಲ್ಲಿ ನೋಡ್ಬೋದು. ಅದರಲ್ಲಿ ಏನೋ ವ್ಯತ್ಯಾಸಗಳು ಇದ್ದರೆ, ಯಾವುದೇ ತಿಂಗಳಲ್ಲಿ ಕಟಾವಣೆ ಆಗಿಲ್ಲ ಅಂದರೆ ನಮ್ಮ ಸಾಲದ ಕಂತು ಎಷ್ಟು, ಬಡ್ಡಿಯ ಕಂತು ಎಷ್ಟು, ಎಷ್ಟು ಕಟ್ಟಿದ್ದೀವಿ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿಯನ್ನು ನಾವು ಈ ಪಾಲಿಸಿ ಎಕ್ಸ್ಟ್ರಾಕ್ಷನ್ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಇದನ್ನು ನಾವು PDF ರೂಪದಲ್ಲಿ ಸೇವ್ ಮಾಡಿ ಕೂಡ ಇಟ್ಕೋಬೋದು, ಪ್ರಿಂಟ್ ಕೂಡ ಮಾಡ್ಕೋಬೋದು. ಪ್ರತಿ ಪಾಲಿಸಿಗೂ ಕೂಡ ಡೀಟೇಲ್ಸ್ ಇಲ್ಲಿ ಅಪ್ಡೇಟ್ ಆಗಿರುತ್ತೆ. ವ್ಯತ್ಯಾಸಗಳಿದ್ದರೆ ನೀವು ನಿಮ್ಮಲ್ಲಿರ್ತಕ್ಕಂಥ ದಾಖಲಾತಿಗಳೊಂದಿಗೆ KZD ಆಫೀಸಿಗೆ ಅದನ್ನು ಬರೆದು ಅದನ್ನು ಸರಿಪಡಿಸ್ಕೊಳ್ಬಹುದು. ಧನ್ಯವಾದಗಳು.